ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಗುಡಿಸಾಗರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಸೂಪರ್ ಆಗದೀನಿ. ಇವತ್ತು ನಮ್ಮ ಮನೆಯೊಳಗೆ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡತ್ತೀವಿ. ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡ್ಕೊಂಬರ್ರಿ. ಮಮ್ಮಿ ಸೀರೆ ತೋರಿಸ್ರಿ. ಯಾವ್ದು ಇದನ್ನು ಸೀರೆ ರೆಡಿ ಮಾಡತ್ತೀವಿ ನೋಡ್ರಿ. ಈಗ ವರಮಹಾಲಕ್ಷ್ಮಿಗೆ ರೆಡಿ ಮಾಡಲಿ. ರೆಡಿ ಮಾಡಿರಿ. ನೀರಿಗೆ ಮಾಡ್ಬೇಕೀಗ. ಸೀರೆ ರೆಡಿ ಮಾಡ್ಕೊಳತ್ತಾರ ನೋಡ್ರಿ ನಮ್ಮ ಮಮ್ಮಿ. ಗೈಸ್, ನಮ್ದು ಡೆಕೋರೇಷನ್ ಸ್ಟಾರ್ಟ್ ಆಗೈತಿ. ಕರೆಕ್ಟ್ ಆಗೈತೆ ಅಲ್ರಿ. ಸರಿ. ನಾವು ಹಬ್ಬದ ಹಿಂದಿನ ದಿನ ನೈಟ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಮಾಡಿಟ್ಕೊಂಡ್ವಿ ನೋಡ್ರಿ. ಬೆಳಗ್ಗೆನೆ ಡೆಕೋರೇಷನ್ ಎಲ್ಲ ಮಾಡೋದಂದ್ರೆ ಟೈಮ್ ಭಾಳ ತಗೋತೈತಲ್ರಿ, ಅದಕ್ಕೆ ನೈಟ್ ಎಲ್ಲ ಡೆಕೋರೇಷನ್ ಮಾಡಿಟ್ಕೊಂಡಿದ್ವಿ ಬ್ಯಾಕ್ ಡ್ರಾಪ್. ಸೊ ಬೆಳಗ್ಗೆ ಎದ್ದು ಪೂಜೆ ಬೇಗ ಮಾಡ್ಬೋದಂತ. ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕೋದ್ರಿಂದ ನಮ್ ಡೇ ಸ್ಟಾರ್ಟ್ ಆತ. ಎವ್ರಿ ಇಯರ್ ನಮ್ಮ ಮಮ್ಮಿನ ಪೂಜೆ ಮಾಡ್ತಾರ. ಸೊ ಇಲ್ಲಿ ನಾನು ನಮ್ಮ ಮಮ್ಮಿಗೆ ಉಡಿ ತುಂಬ ಆತೇನಿ. ಪೂಜೆ ಮಾಡೋಕ್ಕೂ ಮುಂಚೆ ಮೊದಲು ಉಡಿ ತುಂಬಿಸ್ಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರ. ಮನೆಯೊಳಗೆ ಪೂಜೆ ಇದ್ರೆ ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತೈತಿ ನೋಡ್ರಿ. ಎಷ್ಟು ಚಲೋ ಅನ್ನಿಸ್ತೈತಿ ಪ್ರತಿ ಸರಿ ಈ ರೀತಿ ಪೂಜೆ ಅದೆಲ್ಲ ಮಾಡುವಾಗ. ನಮ್ ಸೈಡ್ ಈ ರೀತಿ ಉಡಿ ತುಂಬದ್ಮೇಲೆ ಒಡಪ್ ಹೇಳ್ತಾರ. ನಮ್ಮ ಮಮ್ಮಿ ಎಷ್ಟ್ ಚಂದ ಒಡಪ್ ಹೇಳ್ಯಾರ ಕೇಳ್ರಿ. ಒಡಪ್ ಹೇಳ್ರಿ. ಮಂತ್ರಾಲಯದಲ್ಲಿ ಗುರು ಸಮ್ಮುಖದಲ್ಲಿ ನಿಂತು ಸ್ಫಟಿಸುವುದು ಗುರುರಾಯನ ಸ್ತೋತ್ರ. ಅಲ್ಲಿ ನಡೆಯುವುದು ಅನ್ನದಾನ ಮಹಾಕ್ಷೇತ್ರ. ಬಸವರಾಜರು ತಮ್ಮ ಕರಗಳಿಂದ ಎನ್ನ ಕೊರಳಿಗೆ ಕಟ್ಟಿದ್ದು ಸೌಭಾಗ್ಯಪ್ರದವಾದ ಮಂಗಲ ಸೂತ್ರ. ಈ ರೀತಿ ಉಡಿ ತುಂಬಿಸ್ಕೊಂಡ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಒಳ್ಳೇದ್ ಮಾಡ್ಲಿ, ಪ್ರತಿಯೊಬ್ಬರ ಮನೆಗೂ ಆ ಲಕ್ಷ್ಮಿ ಒಲದ್ ಬರ್ಲಿ ಅಂತ ಕೇಳ್ಕೊಳ್ಳೋಣ. ಇಲ್ಲಿ ನಮ್ಮ ಮಮ್ಮಿ ವ್ರತದ ಬುಕ್ ಓದಾತಾರ. ಬುಕ್ ಓದೋದ್ರಿಂದ ಅಷ್ಟೇ ಅಲ್ಲ, ಅದನ್ನ ಕೇಳೋದ್ರಿಂದನೂ ಒಳ್ಳೇದಾಗತ್ತ ಅಂತಾರ. ಅದಕ್ಕೆ ಅದರದ್ದು ರೆಕಾರ್ಡಿಂಗ್ ಇಟ್ಟೇನಿ, ಕೇಳ್ರಿ. ಕಲಶ ಪೂಜಾ ಮಂತ್ರ. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಃ ಸಮಾಸ್ಕೃತಃ ಮೂಲೆ ತತ್ವಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಮತಃ ಕುಕ್ಷೌತ ಸಾಗರ ಸರ್ವೇ ಸಪ್ತದ್ವೀಪ ಸುಂದರ ಎಂದು ಗಂಧ ಪುಷ್ಪಾಕ್ಷರಗಳಿಂದ ಪೂಜಿಸಿ ಬಳಿಕ ಶೋಧಕವನ್ನು ಎಲ್ಲ ಕಡೆಗೆ ಚಿಮುಕಿಸಬೇಕು. ಗಣಪತಿ ಪೂಜೆ ಪ್ರಾರಿತ್ಯ
ತಸ್ಯ ವೃತಸ್ಯ ನಿರ್ವಿಘ್ನ ಪರಿಸಮಾಪ್ತಾರ್ಥಂ ಗಣಪತಿ ಪೂಜಾಂ ಕರಿಷ್ಯೆ ಎಂದು ಮುಂಭಾಗದಲ್ಲಿ ಗಣಪತಿಯನ್ನು ಸ್ಥಾಪಿಸಬೇಕು. ಸಮ್ಮುಖಶ್ಚ ಕದನತಶ್ಚ ಕಪಿಲೋ ಗಜಕರ್ಣಕಂಹ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಎಂದು ಪ್ರಾರ್ಥಿಸಿ ಗಣಪತಿಯೇ ನಮಃ ಧ್ಯಾನಯಾಮಿ ಧ್ಯಾನಂ ಸಮರ್ಪಯಾಮಿ ಎಂದು ಷೋಡಶೋಪಚಾರಗಳಿಂದ ಗಣಪತಿಯನ್ನು ಪೂಜಿಸಬೇಕು. ಗಣಪತಿಯ ಪ್ರಾರ್ಥನೆ: ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಯಸ್ಮತ್ತಾಚ ನಾಮೋಕ್ತ ತಪ ಪೂಜಾ ಕ್ರಿಯತಿಷು ನೂನಂ ಸಂಪೂರ್ಣತಾಯತಿಸಿದು ಒಂದೇ ಸದಾಶಿವ ಅನೇಕ ಗಣಪತಿ ಪೂಜನೇನ ಶ್ರೀ ಸದಾಶಿವ ಪ್ರಿಯಂಬುವುದು. ಈ ರೀತಿ ಪೂಜೆ ಮುಗಿದ್ಮೇಲೆ ಎಲ್ಲರೂ ಸೇರಿ ದೇವರಿಗೆ ಮಂಗಳಾರತಿ ಹಾಡಿ ದೀಪ ಧೂಪದಾರ್ತಿನ ಬೆಳಗಿದ್ವಿ. ನಮ್ಮ ಪಪ್ಪ ಮತ್ತು ನಮ್ಮ ತಮ್ಮಂದು ಸ್ವಲ್ಪ ಕೆಲಸ ಐತ್ರಿ, ಅದಕ್ಕೆ ಬೆಳಗ್ಗೆ ಪೂಜೆ ಮುಗಿದ ತಕ್ಷಣ ದೇವ್ರ ಆಶೀರ್ವಾದ ತೊಗೊಂಡು ಹೋದ್ರು. ಅದೇನೋ ಗೊತ್ತಿಲ್ಲ, ಏನಾರ ಹಬ್ಬ ಇದ್ದಾಗ ಕೆಲಸ ಬರ್ತಾವ. ಸೊ ಅವರು ಕೆಲ್ಸಕ್ಕೆ ಹೋಗ್ಬೇಕಂಥೇಳಿ ಪೂಜೆ ಜಲ್ದಿನ ಮಾಡಿದ್ವಿ. ಪೂಜೆ ಮುಗಿದ ತಕ್ಷಣ ದೇವ್ರ ಆಶೀರ್ವಾದ ತೊಗೊಂಡು ಹೋದ್ರು. ಏನಾರ ಹಬ್ಬ ಮತ್ತು ಪೂಜೆ ಇದ್ರೆ ಮನೆಯೊಳಗೆ ಎಲ್ಲರೂ ಇದ್ರೆ ಚಂದ ಅನಿಸ್ತೈತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಕೆಲಸ ಬಂದ್ರೆ ಹೋಗಬೇಕಾಗತ್ತೆ. ನಮ್ಮ ಮಮ್ಮಿ ಪೂಜೆ ಮಾಡೋದ್ರಾಗ ಬಿಸಿ ಇದ್ರ, ಸೊ ಈ ಕಡೆ ನಾನು ಅಡ್ಗೆಗೆ ರೆಡಿ ಮಾಡತ್ತಿದ್ದೆ. ಬಜ್ಜಿ ಸಂಡ್ಗೆ ಮಾಡತ್ತಿದ್ದೆ. ನಮ್ಮ ಸೈಡ್ ಹಬ್ಬದಾಗ ಬಜ್ಜಿ ಸಂಡ್ಗೆ ಮಾಡೋದು ಕಾಮನ್ ಅಲ್ಲ ರೀ. ಫೈನಲಿ ಪೂಜೆ ಎಲ್ಲ ಆಯ್ತು ಗೈಸ್. ಈಗ ರೆಸ್ಟ್ ಮಾಡತ್ತೀವಿ. ಗುಡಿಗೆ ಹೋಗಿ ಬಂದ್ವಿ, ಪೂಜೆ ಮುಗಿಸಿದ್ವಿ. ಹೆಂಗೆ ಅನಿಸ್ತು ಮಮ್ಮಿ ಪೂಜೆ? ಹಬ್ಬದ ಸ್ಪೆಷಲ್ ಅಡುಗೆ ನೋಡ್ರಿ, ಕೋಸಂಬರಿ, ಬಜ್ಜಿ, ಹೋಳ್ಗೆ, ಚಪಾತಿ, ರೈಸು, ಕಟ್ಟಿನ ಸಾರು. ನಾನು ನಮ್ಮ ಮಮ್ಮಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಊಟ ಮಾಡತ್ತೇವೆ ನೋಡ್ರಿ. ಊಟ ಮಾಡ್ಬಾರ್ದು. ಊಟ ಮುಗಿಸ್ಕೊಂಡು ಈವ್ನಿಂಗ್ ಗುಡಿ ತುಂಬಿಸ್ಕೊಡಕ್ಕಂಥೇಳಿ ರೆಡಿ ಆದ್ವಿ. ಮತ್ತು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಓಲ್ಡ್ ಸ್ಯಾರಿ ಉಟ್ಕೊಂಡೇನು ನೋಡ್ರಿ, ಭಾಳ ವರ್ಷದ ಹಳೆ ಸೀರೆ. ನೋಡ್ರಿ ನಮ್ಮ ಮನೆ ಪೂಜೆ ಹೆಂಗಾಗೈತಿ ಅಂಥೇಳಿ ನಾನು ನಮ್ಮ ಮಮ್ಮಿ ನಮ್ಮ ಪಪ್ಪ ಸೇರ್ ಮಾಡಿದ್ದೆ. ನೀನು ನಮ್ಮ ಪಪ್ಪ ಡೆಕೋರೇಷನಿಗೆ ಹೆಲ್ಪ್ ಮಾಡಿದರೆ, ನಾನು ನಮ್ಮ ಮಮ್ಮಿ ಸೇರ್ ಮಾಡಿದ್ದೆ. ಈವ್ನಿಂಗ್ ಮತ್ತು ಒಂದಿಷ್ಟು ಜನ ಕೋಡಿ ತುಂಬಿ ಒಡಪ್ ಕೇಳಿದ್ವಿ. ಒಂದಿಷ್ಟು ಒಡಪ್ದು ರೆಕಾರ್ಡಿಂಗ್ಸ್ ಅದಾವ, ಕೇಳ್ರಿ. ಕೋರ್ಟ್ನ್ಯಾಗ ಕಚೇರಿ ಕುಂತ್ಕೊಂಡು ವಿಚಾರ ಮಾಡ್ತಾರೆ ಶಿವನಗೌಡ್ರು. ನೋಡ್ದಕ್ಕ ಆಯ್ತು. ಇನ್ನೊಂದು ಹೇಳ್ರಿ ಅಮ್ಮ. ಭೂಮಿಗೆ ಹೆಸರು ಚಂದ, ನಾರಿಗೆ ಹೆಸರು ಚಂದ, ಹೇಳಲಿಕ್ಕೆ ಕತೆ ಚಂದ, ಓದಲಿಕ್ಕೆ ಪುಸ್ತಕ ಚಂದ, ಹಂಗೆ ನಿಂಗೂ ಚಂದ, ನಮ್ಮವ್ರಿಗೆ ನಾನಾ ಚಂದ ಶಿವನಗೌಡ್ರು. ಆಂಟಿ ನೀವು ಹೇಳ್ರಿ ಈಗ. ಅದೇ ಹೇಳತ್ತೇನು ಹೇಳ್ರಿ ಆಂಟಿ. ಒಂದು ಹೇಳ. ಸಪ್ತ ಸಾಗರ ದಾಟಲೇಬೇಕು ಶಿವನ ಕೃಪೆ, ಸಂಸಾರ ಎಂಬ ಸಾಗರ ದಾಟಲೇಬೇಕು ಬಸವರಾಜ ಕೃಪೆ. ಹಿಂಗೆ ಇನ್ನೂ ಭಾಳಷ್ಟು ಜನಕ್ಕೆ ಉಡಿ ತುಂಬಿ ಒಡಪ್ ಕೇಳಿದ್ದೆ, ಬಟ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಮ್ಮ ಮಮ್ಮಿ ಉಡಿ ತುಂಬಿಸ್ಕೊಂಬರಕ್ಕಂತ ಬೇರೆದವ್ರ ಮನೆಗೆ ಹೋಗಿದ್ರು. ಮನೆಯೊಳಗೆ ನಾನು ಒಬ್ಬಾಕೆ ಇರೋ ಕಾರಣ ನನಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ಸೊ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಂಗೆ ಇನ್ನೂ ಅಷ್ಟು ಕಂಫರ್ಟೇಬಲ್ ಫೀಲ್ ಇಲ್ಲ ಎಲ್ಲರೂ ಇದ್ದಾಗ ರೆಕಾರ್ಡ್ ಮಾಡೋಕ್ಕೆ, ಸೊ ಅಷ್ಟಾಗಿ ರೆಕಾರ್ಡಿಂಗ್ ಮಾಡೋಕ್ಕೆ ಆಗಲಿಲ್ಲ. ಮಮ್ಮಿ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ. ಪಪ್ಪ, ನನ್ನ ಸಬ್ಸ್ಕ್ರೈಬರ್ಸಿಗೆ ಏನು ಹೇಳ್ತೀರಿ? ಈ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡ್ರಿ ನಮ್ಮ ಮಮ್ಮಿ ಹೆಂಗೆ ರೋಡಿ ತುಂಬಿಸ್ಕೊಂಬಂದು. ಹಬ್ಬ ಹೆಂಗೆ ಅನಿಸ್ತು ಮಮ್ಮಿ? ಚಲೋ ಅನಿಸ್ತು. ಗೈಸ್, ನಿಮ್ದು ಎಲ್ಲಾರ್ದು ಹಬ್ಬ ಹೆಂಗಾತ?
ಗೈಸ್ ನಮ್ಮ ಹಬ್ಬ ಮುಗೀತು ಫೈನಲಿ. ಈಗ ನಾಳೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು, ರೆಡಿ ಆಗ್ಬೇಕು. ಹೌದಿಲ್ಲ ಮಮ್ಮಿ? ಉಳಿ ಬಸವಣ್ಣಗ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.